ಮನಿ ಈಸ್ ಹ್ಯಾಪಿನೆಸ್ ನೋಡ್ತಿರುವಂತಹ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ಸರಣಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇನ್ನು ವೀಕ್ಷಕರೇ, ಜೂನ್ 30ರ ಕ್ಲಾಸ್ ಹತ್ರ ಬರ್ತಾ ಇದೆ. ತುಂಬಾ ಫಾಸ್ಟ್ ಆಗಿ ರಿಜಿಸ್ಟ್ರೇಷನ್ಸ್ ಆಗ್ತಾ ಇದೆ. ಅದರಲ್ಲೂ ವಾಸ್ತುಶಾಸ್ತ್ರದ ಬಗ್ಗೆ, ವಾಸ್ತು ದೋಷದ ಬಗ್ಗೆ ತಿಳ್ಕೊಳ್ಬಹುದು. ಜೂನ್ 30ನೇ ತಾರೀಕು ವಾಸ್ತು ದೋಷದ ನಿರ್ಮೂಲನೆ ಅಂತ ಅನೌನ್ಸ್ ಮಾಡಿದ ತಕ್ಷಣ ರಿಜಿಸ್ಟ್ರೇಷನ್ಸ್ ತುಂಬಾ ಫಾಸ್ಟ್ ಆಗಿ ಫಿಲ್ ಆಗ್ತಾ ಇದೆ. ತುಂಬಾ ಅದ್ಭುತವಾದ ವಿಚಾರಗಳನ್ನ ಕ್ಲಾಸಿಂದ ಕ್ಲಾಸಿಗೆ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದಾದಂತಹದಕ್ಕಿಂತ ಹೆಚ್ಚಾದ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಇದ್ದೀವಿ. ಅಚ್ಚರಿ ಮೂಡಿಸಿರುವಂತಹ ವಿಚಾರಗಳು, ಮೂಢನಂಬಿಕೆಗಳಿಂದ ದೂರ ಬಂದು ವೈಜ್ಞಾನಿಕವಾಗಿ ನಾವೆಲ್ಲರೂ ನಂಬಬಹುದಾದಂತಹ ಸತ್ಯಗಳ ಅರಿವು ನಮಗೆ ಕ್ಲಾಸ್ನಲ್ಲಿ ಆಗ್ತಾ ಇದೆ. ಗುರೂಜಿ ಅವರ ಜ್ಞಾನ ಭಂಡಾರದ ಅನಾವರಣ ಆಗಿರ್ಬೋದು, ಅಲ್ಲಿನಿಂದ ನಾವು ಎಷ್ಟು ಹೊಕ್ಕಿ ತೆಗಿಬಹುದು ಅಷ್ಟು ವಿಚಾರಗಳನ್ನ ಕಲ್ತ್ಕೊಂಡು ನಂತರ ನಮ್ಮ ಜೀವನದಲ್ಲಿ ಆಗಿರುವಂತಹ ಬದಲಾವಣೆಗೆ ನಿದರ್ಶನಗಳು ಎಲ್ಲವೂ ಕೂಡ ಸಂಪೂರ್ಣವಾದಂತಹ ಎಕ್ಸ್ಪೀರಿಯನ್ಸ್ ನಾವು ನಮ್ಮ ಫೌಂಡೇಶನ್ ವರ್ಕ್ಶಾಪ್ ನಲ್ಲಿ ಮಾಡ್ತಾ ಹೋಗ್ತಾ ಇದ್ದೀವಿ. ಅದೇ ರೀತಿ ಜೂನ್ 30ರ ವರ್ಕ್ಶಾಪ್ ನಲ್ಲಿ ಕೂಡ ಅಷ್ಟೇ ವಿಭಿನ್ನವಾದ ಎಕ್ಸ್ಪೀರಿಯನ್ಸ್. ಖಂಡಿತವಾಗ್ಲೂ ಯಾರೆಲ್ಲ ಬರ್ತೀರಾ ಎಲ್ಲರಿಗೂ ಹಾಗೆ ಆಗುತ್ತೆ. ಬಟ್ ಗುರೂಜಿ ಹೇಳ್ತಾ ಇರ್ತಾರಲ್ವಾ, ಕರ್ಮ ಕಳೆದಿದ್ರೆ ಮಾತ್ರ ಕ್ಲಾಸ್ಗೆ ಬರ್ಬೋದು ಅಂತ. ನನ್ನ ವೈಯಕ್ತಿಕವಾದಂಥ ಎಕ್ಸ್ಪೆಕ್ಟೇಷನ್ ಏನು ಗೊತ್ತಾ, ಯಾರ್ಯಾರು ವಿಡಿಯೋಸ್ ನೋಡ್ತಾ ಇದ್ದೀರಾ ಆಲ್ರೆಡಿ ನಿಮ್ಮೆಲ್ಲ ಕರ್ಮ ಕಳೆದಿದೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಳ್ಬೇಡಿ. ಸೊ ಯಾರ್ಯಾರು ಬರ್ತೀರಾ ಎಲ್ಲರಿಗೂ ಕೂಡ ವಿಶೇಷವಾದಂಥ ವಾಸ್ತು ದೋಷ ನಿವಾರಣೆ ಕ್ಲಾಸ್ನಲ್ಲೇ ಗುರೂಜಿ ಮಾಡಿಕೊಡ್ತಾರೆ. ಹಾಗೆ ಬರುವಂಥವ್ರ ಎಲ್ಲರೂ ಕೂಡ ವೈಟ್ ಕಲರ್ ಡ್ರೆಸ್ನಲ್ಲಿ ಬರಬೇಕು. ಅರ್ಶಿಣದ ಕೊಂಬು ತಗೊಂಡು ಬರಬೇಕು. ಹಳದಿ ದಾರ ಜೊತೆಗೆ ಕೆಂಪು ದಾರ ಎರಡೂ ಕೂಡ 1 ಮೊಳ ತರಬೇಕಾಗತ್ತೆ. ಇದೆಲ್ಲದರ ಜೊತೆಗೆ ವಾಸ್ತು ದೋಷ ಅಂತಂದ್ರೆ ಬಹುಶಃ ಒಂದಷ್ಟು ವಿಚಾರಗಳು ನಿಮಗೆ ಗೊತ್ತಿರುತ್ತೆ. ಏನೆಲ್ಲ ನೆಮ್ಮದಿ ಶಾಂತಿಯನ್ನು ಹಾಳು ಮಾಡುವಂತಹ ವಿಷಯಗಳು ಮನೆಯಲ್ಲಿ ನಡೆಯುತ್ತೆ. ಸದಾಕಾಲ ಜಗಳ ಇರುತ್ತೆ. ದುಡ್ಡಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಲ ಬಾಧೆ ಇರುತ್ತೆ. ಎಷ್ಟೇ ಕಷ್ಟಪಟ್ಟರು ದುಡ್ಡು ಕೈಯಲ್ಲಿ ನಿಲ್ಲೋದಿಲ್ಲ. ಇದೆಲ್ಲದಕ್ಕೂ ಕಾರಣ ಮೂಲ ವಾಸ್ತು ದೋಷ. ಆ ನಿವಾರಣೆ ತುಂಬಾ ಈಸಿಯಾಗಿ ಸುಲಭವಾಗಿ ಗುರೂಜಿ ಮಾಡ್ಕೊಡ್ತಾರೆ. ಮಿಸ್ ಮಾಡದೆ ಬನ್ನಿ. ಇದೆಲ್ಲದರ ಜೊತೆಗೆ ಮಕ್ಕಳ ಒಂದು ಸ್ಪೆಷಲ್ ಚಿಲ್ಡ್ರನ್ ಫಂಡ್ ನ ಹೇಗೆ ಡೆವಲಪ್ ಮಾಡಬೇಕು, ಪ್ರತಿ ವರ್ಷ ಮಕ್ಕಳ ಸ್ಕೂಲ್ ಫೀಸ್ ಅಥವಾ ಅವರ ಎಜುಕೇಶನ್ಗೆ ಅಂತ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿ ತೊಂದರೆಗಳು ಅಥವಾ ಯೋಚನೆಗಳಿಲ್ದಲೆ ನಿರಾಳವಾಗಿ ಇರಬಹುದು. ಎಷ್ಟೇ ವರ್ಷಗಳು ಮಕ್ಕಳು ಓದಿದ್ರು ಸೊ ಯಾವ ರೀತಿಯ ಫಂಡ್ ಅನ್ನ ಸೃಷ್ಟಿ ಮಾಡಬೇಕು ಗುರೂಜಿ ತಿಳಿಸ್ಕೊಡ್ತಾರೆ. ಇನ್ನು ಮುಂದಿನ ಕ್ಲಾಸ್ ಎಕ್ಸ್ಕ್ಲೂಸಿವ್ ಆಗಿ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್, ಪ್ಯಾಸಿವ್ ಇನ್ಕಮ್, ಹಲವಾರು ಮೂಲಗಳಿಂದ ಹಣವನ್ನ ಹೇಗೆ ಹರಿದು ನಮ್ಮ ಹತ್ರ ತರಿಸ್ಕೊಳ್ಬೇಕು, ಹಣದ ಆಕರ್ಷಣೆ ಬೇರೆ ಬೇರೆ ಮೂಲಗಳಿಂದ ಯಾವ ರೀತಿ ಮಾಡ್ಕೊಳ್ಬೇಕು, ಈ ವಿಚಾರವನ್ನ ಕೂಡ ಮುಂದಿನ ಕ್ಲಾಸ್ ನಲ್ಲಿ ತಿಳ್ಕೊಳ್ಳುವಂತಹ ಅವಕಾಶ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಸಿಕ್ಕಾಪಟ್ಟೆ ವರ್ಷದ ಆರಂಭದಿಂದ ಕಾಯ್ತಾ ಇರುವಂತಹ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ 100 crore ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ಗೆ ಸ್ಪೆಷಲ್ ಬೋರ್ಡಿಂಗ್ ಪಾಸ್ ಸಿಗುತ್ತೆ. ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಳ್ತಾರ ಅವ್ರಿಗೆ ಆ ಪ್ರಯಾಣನೇ ವಿಭಿನ್ನ, ಪ್ರಯಾಣನೇ ಅಮೋಘ, ಒಂದು ರೀತಿ ಶ್ರೀಮಂತಿಕೆಯ ಅನುಭವ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಕಂಪ್ಲೀಟ್ 5 star ಎಕ್ಸ್ಪೀರಿಯನ್ಸ್, ಆ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗ್ಬೇಕು ಅಂತ ಅಂದ್ರೆ 1 time ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ನಮ್ಮ 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್. ಸೊ ಹಾಗಾಗಿ ಆ ಎಕ್ಸ್ಪೀರಿಯನ್ಸ್ ನ ದುಪ್ಪಟ್ಟು ಮಾಡೋದಕ್ಕೆ ಯಾರ್ಯಾರು ಅಲ್ಲೇ ಸ್ಪಾಟ್ ಅಲ್ಲೇ ರಿಜಿಸ್ಟರ್ ಮಾಡ್ಕೊಳ್ತೀರಾ ಅವ್ರಿಗೆಲ್ಲರಿಗೂ ವಿಶೇಷವಾದಂತಹ ಬೋರ್ಡಿಂಗ್ ಪಾಸ್ ಅನ್ನ ಕೂಡ ನಾವು ಮುಂದಿನ ಕ್ಲಾಸ್ ನಲ್ಲಿ ಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ವಿಶೇಷತೆಗಳು ಒಳಗೊಂಡಿರುವಂತಹ ಜೂನ್ 30ರ ಕ್ಲಾಸ್ ಇನ್ನೇನು ಹತ್ರ ಬರ್ತಾ ಇರೋದ್ರಿಂದ ಕೆಲವೇ ಸೀಟ್ಸ್ ಅಷ್ಟೇ ಬಾಕಿ ಇರೋದು. ಮಿಸ್ ಮಾಡಬೇಡಿ. ಎಕ್ಸ್ಪೀರಿಯನ್ಸ್ ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ. ಬನ್ನಿ ಮೊದಲಿಗೆ ವೆಲ್ಕಮ್ ಮಾಡೋಣ ನಮ್ಮೆಲ್ಲರ ಆತ್ಮೀಯ ಗುರುಗಳು, ನಮ್ಮ ಕನ್ನಡದ ವೆರಿ ಪಾಪ್ಯುಲರ್ ಮನಿ ಕೋಚ್, ದುಡ್ಡಿನ ದ್ರೋಣಾಚಾರ್ಯರು, ಅನಂತ ವಿಶ್ವಾಚಾರ್ಯ ಗುರುಗಳೇ ನಮಸ್ತೆ ಅಂಡ್ ವೆಲ್ಕಮ್. ನಮಸ್ತೆ ಲಕ್ಷ್ಮಿ, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಇನ್ನು ಗುರುಗಳೇ, ಕಳೆದ ಎಪಿಸೋಡಲ್ಲಿ, ಅದರ ಹಿಂದಿನ ಎಪಿಸೋಡಲ್ಲಿ, ಇನ್ಫ್ಯಾಕ್ಟ್ ಮುಂದಿನ ಕ್ಲಾಸ್ ವಾಸ್ತು ಬಗ್ಗೆ ಮಾಡ್ತಾ ಇದ್ದೀರಾ ಅಂತಂದರೆ ನಮಗೊಂಥರ ವೆರಿ ಸರ್ಪ್ರೈಸಿಂಗ್ ಅಂತ ಅನಿಸುತ್ತೆ. ನಿಜವಾಗ್ಲೂ ನಿಮ್ಮಿಂದ ಕಲ್ತ್ಕೊಳ್ಬೇಕಾಗಿರುವಂಥದ್ದು ತುಂಬ ಇದೆ ಗುರುಗಳೇ. ಇವಾಗ ಇದೇ ವಾಸ್ತುಗೆ ಸ್ವಲ್ಪ ಲಿಂಕ್ ಮಾಡೋದಾದರೆ ನನಗೆ ಅನಿಸಿದ್ದು, ಈಗ ಸುಮಾರು ವಿಚಾರಗಳು ನಾವು ಕಲಿತೀವಿ ಗುರುಗಳೇ. ಒಬ್ಬ ಸ್ಟೂಡೆಂಟ್ ಲೈಫ್ ಅಂತಲೇ ಅನ್ಕೊಳ್ಳಿ, ಎಷ್ಟೇ ಕಲಿತರೂ ಕೂಡ ಅಲ್ಲಿ ಇಲ್ಲಿ ಒಂದೊಂದು ತಪ್ಪುಗಳಾಗ್ಬಿಡುತ್ತೆ. ಅದೇ ರೀತಿ ಇವಾಗ ನೀವು ದುಡ್ಡಿನ ವಿಚಾರದಲ್ಲಿ ಎಷ್ಟೇ ಹೇಳ್ಕೊಟ್ರು ಕೂಡ ನಾವು ಅದನ್ನು ಫಾಲೋ ಮಾಡೋಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಅಲ್ಲಿ ಇಲ್ಲಿ ಒಂದೊಂದು ತಪ್ಪುಗಳಾಗೋಗ್ಬಿಡುತ್ತೆ. ಆಮೇಲೆ ನಮಗೆ ಅದು ಅರಿವು ಕೂಡ ಆಗತ್ತೆ, ಹೌದಲ್ಲ ತಪ್ಪುಗಳಾಗೋಯ್ತು ಅಂತ. ಯಾಕೆ ಗುರುಗಳೇ ಈ ರೀತಿ ತಪ್ಪುಗಳಾಗತ್ತೆ? ಇದಕ್ಕೂ ವಾಸ್ತು ದೋಷಕ್ಕೂ ಏನಾದರೂ ಸಂಬಂಧ ಇದೆಯಾ? ಅಥವಾ ಇನ್ನೂ ವಿಚಾರವಾಗಿ ಹೇಳಬೇಕು ಅಂದ್ರೆ, ನೀವು ಹೇಳೋದನ್ನೆಲ್ಲ ನಾವು ಫಾಲೋ ಮಾಡಬೇಕು, ನಮ್ಮ ನಿರ್ಧಾರಗಳಲ್ಲೂ ಕೂಡ ಯಾವುದೇ ತಪ್ಪುಗಳಿರಬಾರ್ದು. ಹೇಗೆ ಆ ರೀತಿ ನಿರ್ಧಾರಗಳು ತಗೊಳ್ಳೋದು? ಇದಕ್ಕೆ ಮನೆಯಲ್ಲಿ ಏನಾದರೂ ಮಾರ್ಪಾಡು ಮಾಡ್ಬೋದಾ? ಏನಾದ್ರು ಟಿಪ್ಸ್ ನಾವು ಫಾಲೋ ಮಾಡ್ಬೋದಾ? ಏನಾದ್ರು ಲಿಂಕ್ ಇದೆಯಾ ಅಂತ? ಎಸ್ ಲಕ್ಷ್ಮಿ, ಖಂಡಿತ ಇದೆ. ಅದಕ್ಕೂ ಮುಂಚಿತವಾಗಿ ನಾನು ಏನ್ ಹೇಳ್ಬೇಕು ಅಂತಂದ್ರೆ, ನಾವು ಮುಂಬರುವ ವರ್ಕ್ಶಾಪ್ ನಲ್ಲಿ ಪ್ಯಾಸಿವ್ ಇನ್ಕಮ್ ಅಂತ ಹೇಳಿದ್ದೇವೆ. ಮಲ್ಟಿಪಲ್ ಸೋರ್ಸಸ್, ಪ್ಯಾಸಿವ್ ಮತ್ತೆ ಮಲ್ಟಿಪಲ್ ಸೋರ್ಸಸ್. ಯಾರಿಗೆ ಪ್ಯಾಸಿವ್ ಮತ್ತು ಮಲ್ಟಿಪಲ್ ಸೋರ್ಸಸ್ ಇರುತ್ತೋ
ಅವರ ಒಂದು ಖಜಾನೆ ಯಾವತ್ತೂ ಖಾಲಿ ಆಗೋದೇ ಇಲ್ಲ. ಬಿಕಾಸ್ ಒಂದು ಲೈನ್, ಒಂದು ಸ್ಟ್ರೀಮ್ ಆಫ್ ಇನ್ಕಮ್ ನಿಂತೋದ್ರೆ ಇನ್ನು ಹಲವಾರು ಸ್ಟ್ರೀಮ್ಸ್ ಇರುತ್ತೆ. ಸೊ ನಾರ್ಮಲ್ ಆಗಿ ಬಡವರಿಗೆ ಒಂದು ಸ್ಟ್ರೀಮ್, ಒಂದು ಇನ್ಕಮು ಸರಿಯಾಗಿರಲ್ಲ. ಅದೇ ಏನೋ ತಕ್ಕ ಮಟ್ಟಕ್ಕೆ, ಏನೋ ಮನೆಗೆ, ಊಟಕ್ಕೋ, ಬಟ್ಟೆಗೋ ಅಂದ್ರೆ ಹೆಚ್ಚೆಚ್ಚು. ಸೊ ಹಾಗಾಗಿ ಏನಾದ್ರೂ ಒಂದು ಅನಾಹುತ ಸಂಭವಿಸಿದ್ರೆ, ಯಾವ್ದಾದ್ರು ಒಂದು ಚಿಕ್ಕ ತಪ್ಪು ನಡೆದೋದ್ರೆ ನಮ್ಗೆ ಮತ್ತೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಹಾಗಾಗಿ ಹಲವಾರು ಸೋರ್ಸಸ್ ಆಫ್ ಇನ್ಕಮ್ ನ ಕ್ರಿಯೇಟ್ ಮಾಡ್ಕೋಬೇಕು. ಅಟ್ಲೀಸ್ಟ್ ಕನಿಷ್ಠ 2 ಸಾಲಿಡ್ ಇನ್ಕಮ್ ಸೋರ್ಸಸ್ ಇರಬೇಕು, ಮಿನಿಮಮ್, ಮೋರ್ ದೆನ್ 1. ಅಂಡ್ ಸಮಟೈಮ್ಸ್ ಸಮ್ ಪೀಪಲ್ ಅಟ್ಲೀಸ್ಟ್ ಒಂದು ಸಾಲಿಡ್ ಆಗಿ ಇಟ್ಕೊಂಡಿರ್ತಾರೆ. ಸಮಥಿಂಗ್ ಹ್ಯಾಸ್ ಟು ಬಿ ದೇರ್ ಅಲ್ವಾ. ಸೊ ಹಾಗಾಗಿ ನೀವು ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ನ ಕ್ರಿಯೇಟ್ ಮಾಡ್ಕೋಬೇಕು. ಆಮೇಲೆ ಈ ದೋಷ ಅಂತಂದಾಗ ಕೆಲವೊಂದ್ಸಲ ಹಿಂದ್ಗಡೆಯಿಂದ ಕೆಲವು ದೋಷಗಳು ಬಂದಿರುತ್ತೆ, ಕೆಲವು ನಾವು ಸೃಷ್ಟಿ ಮಾಡ್ಕೊಂಡಿರ್ತೀವಿ, ಅವೆಲ್ಲ ಬಂದಿರುತ್ತೆ. ಯಾಕೆ ಬಂದಿರುತ್ತೆ ಅಂತ ಸಿಂಪಲ್ ಲಕ್ಷ್ಮಿ, ಈಗ ನಿಮ್ ತಂದೆಗೆ ಆಸ್ತಿ ಇದೆ, ನೀವು ಪಾಲ್ ಕೇಳ್ತಿರೋ, ಪಾಲ್ ಕೇಳಲ್ವಾ? ನೀವ್ ಕೇಳ್ತೀರಾ? ಕರೆಕ್ಟ್, ತಗೊಳ್ಳಿ ಪಾಲು. ಜಮೀನಲ್ಲಿ ಮಾತ್ರ ಪಾಲ್ ತಗೊಳಕ್ ಗೊತ್ತಿದೆ, ಕರ್ಮಗಳಲ್ಲೂ ಪಾಲ್ ತೆಗೆದುಕೊಳ್ಬೇಕಲ್ವಾ? ಸೊ ಜನಗಳು ಇದೆಲ್ಲ ತೆಗೆದುಕೊಳ್ಳಕ್ ರೆಡಿ ಇರಲ್ಲ. ಕರ್ಮದಲ್ಲಿ ಬೇಡ, ಪಾಲ್ ಮಾತ್ರ ಕೊಡಿ. ಗೊತ್ತಾಗ್ತಿದ್ಯಾ? ಸೊ ಇಷ್ಟೇ ಫ್ಲೋ ಆಗ್ತಾ ಬರುತ್ತೆ, ಅದನ್ನೆಲ್ಲ ಕಳ್ಕೊಳ್ಬೇಕು. ಸೊ ಎಲ್ಲವೂ ಒಂದೇ ಕ್ಲಾಸ್ ಅಲ್ಲಿ ಹೇಳ್ಕೊಡಕ್ ಆಗಲ್ವಾ ಅಂತ ನೀವು ಕೇಳ್ಬೋದು. ಇಟ್ ಈಸ್ ಸೋ ವಾಸ್ಟ್. ಈಗ ನೀವ್ 10ನೇ ಕ್ಲಾಸ್ ತನಕ ಯಾಕೆ ಸರ್ 10 ವರ್ಷ ಕಾಯಿಸ್ತೀರಾ? ಒಂದೇ ವರ್ಷದಲ್ಲಿ ಹೇಳ್ಕೊಟ್ಬಿಡಿ, ನಮ್ಮ ಮಗ 10ನೇ ಕ್ಲಾಸ್ ಪಾಸ್ ಆಗ್ಲಿ ಅಂತ ನಾನು ಏನ್ ಮಾಡ್ಲಿ? ಸೊ ಇಟ್ ಈಸ್ ಲಿಟ್ರಲಿ ಇಂಪಾಸಿಬಲ್. ಸೊ ಹಾಗಾಗಿ ಎವ್ರಿ ಟೈಮ್ ಇಟ್ ಈಸ್ ಸ್ಪೆಷಲ್. ಸೊ ಕಲಿಯೋಣ. ಐ ಮೀನ್ ಲಾಟ್ಸ್ ಟು ಲರ್ನ್. ಓಕೆ, ಎನಿವೆ, ತಪ್ಪುಗಳು ಮತ್ತು ಒಂದು ವಾಸ್ತು ಹೇಗಾಗುತ್ತೆ, ಆದ್ರೆ ಏನಾಗುತ್ತೆ ಅಂತಂತೆಲ್ಲ ಸಿಂಪಲ್ ಚೇಂಜಸ್ ಏನಾದ್ರು ಮಾಡ್ಕೊಳ್ಬಹುದು, ನಮ್ಮ ನಿರ್ಧಾರಗಳು ತಪ್ಪಿಲ್ದಲೆ ತಗೊಳ್ಬಹುದು. ಓಕೆ, ನಾನು ಹೇಳ್ತೇನೆ ಲಕ್ಷ್ಮಿ. ಒಂದ್ಸಲ ಅಂತಲ್ಲ, ರೈತರಿದ್ದಾರೆ, ತುಂಬಾ ಜನ ರೈತರು ನೋಡ್ತಿದ್ದಾರೆ. ಒಂದು 5 ಎಕರೆ ಜಮೀನ್ ಇದೆ ಅನ್ಕೊಳ್ಳೋಣ, ಗದ್ದೆ. ಸೊ 5 ಎಕರೆ ಗದ್ದೆ ಇದೆ, ಒಳ್ಳೆ ನೀರಾವರಿ ಇದೆ. ಸೊ ನೀವು ಆ ಗದ್ದೆಯಲ್ಲಿ ಭತ್ತವನ್ನ ಹಾಕ್ತೀರಾ. ಐ ಥಿಂಕ್ 3 ತಿಂಗಳಿಗೆ, 4 ತಿಂಗಳಿಗೆ, 6 ತಿಂಗಳಿಗೆ ಭತ್ತ, ಏನೋ ಡಿಫ್ರೆಂಟ್ ಭತ್ತ ಇದೆ. ಸೊ ಅದಾಗುತ್ತೆ. ಸೊ ಅದನ್ನ ಕಟಾವ್ ಮಾಡ್ತೀರಾ, ಅದಾದ್ಮೇಲೆ ಭತ್ತ ಮಾಡ್ತೀರಾ. ಸೊ ಈಗ ಭತ್ತ ಮನೆಗೆ ತೆಗೆದುಕೊಂಡು ಹೋಗ್ತೀರಾ. ಭತ್ತ ತೆಗೆದುಕೊಂಡು ಹೋದಾಗ ಭತ್ತ ಮಾತ್ರ ತೆಗೆದುಕೊಂಡು ಹೋಗ್ತೀರಾ, ಅಥವಾ ಅದ್ರ ಜೊತೆ ಇರೋ ಒಂದು ಏನು ಪೈರ್ ಅಂತೀವಿ ಅಥವಾ ಹುಲ್ಲು ಅಂತೀವಿ, ಹುಲ್ಲು ಸಹ ತೆಗೆದುಕೊಂಡು ಹೋಗ್ತೀವ? ಭತ್ತ ಮಾತ್ರ ತೆಗೆದುಕೊಂಡು ಹೋಗ್ತೀವಿ. ಹುಲ್ಲು ಏನ್ ಮಾಡ್ತೀರಾ? ಅಲ್ಲಿ ಕಟಾವ್ ಮಾಡಿ ಏನ್ ಮಾಡ್ತೀರಾ ಗೊತ್ತಿಲ್ಲ ಅಲ್ಲ. ಸೊ ಹುಲ್ಲನ್ನ ಹಸುಗಳಿಗಾದ್ರೂ ಹಾಕ್ಬೋದು, ಅಥವಾ ಬೇರೆ ಏನಕ್ಕೆ ಹಾಕ್ತಾರೋ ನನಗೂ ಸರಿ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಹಸುಗಳಿಗಾದ್ರೂ ಖಂಡಿತ ಹಾಕ್ಲಿಕ್ಕಾದ್ರೂ ತೆಗೆದುಕೊಂಡು ಹೋಗ್ತೀವಿ. ಸೊ ಹೇಗಿರುತ್ತೆ ಅಂತಂದ್ರೆ ಲಕ್ಷ್ಮಿ, ಈ ರೈತ ಬೆಳೆಯಕ್ ಹೋಗಿದ್ದು ಭತ್ತನ ಅಥವಾ ಹುಲ್ಲನ್ನ, ನೀವ್ ಹೇಳಿ ಕರೆಕ್ಟ್ ಅಲ್ವಾ? ಈಗ ಭತ್ತ ಬೆಳೆಯಕ್ ಹೋದಾಗ ಹೇಗೆ ಈ ಹುಲ್ಲು ಸಿಕ್ತೋ, ಆ ರೀತಿ ನಾವು ಮೋಕ್ಷ ಬೇಕಪ್ಪ, ಮೋಕ್ಷ ಬೇಕು, ಸ್ವರ್ಗಕ್ಕೆ ಹೋಗ್ಬೇಕು, ನಾನು ಏನೋ ದೇವರ ಜೊತೆ ಲೀನವಾಗ್ಬೇಕು ಅಂತ ಯಾರು ವರ್ಕ್ ಮಾಡ್ತಾರೋ ಅವರೆಲ್ಲ ಭತ್ತ ಬೇಕು ಅಂತ ವರ್ಕ್ ಮಾಡ್ದಂಗೆ ಲೆಕ್ಕ. ಈಗ ಭತ್ತ ಬೆಳೆಯಕ್ ಹೋದಾಗ ಹೇಗೆ ಹುಲ್ ಸಿಕ್ತೋ, ಅದೇ ರೀತಿ ನಾವು ಮೋಕ್ಷಕ್ಕೆ ಪ್ರಯತ್ನ ಪಡ್ತಿರ್ಬೇಕಂತಂದ್ರೆ ದಾರಿಯಲ್ಲಿ ನಮ್ ಜೊತೆ ಸಿಗುವಂಥದ್ದು ಹುಲ್ಲಿನ ರೀತಿ ದುಡ್ಡು ಅಂತ ಗೊತ್ತಿರ್ಬೇಕು ನಿಮ್ಗೆ. ಸೊ ಯಾರೂ ಸಹ ದುಡ್ಡು ಬೇಕು ಅಂತಂದ್ರೆ ಹೋಗುವಂಥವ್ರು ಹೇಗಿರುತ್ತಂದ್ರೆ, ಹುಲ್ಲು ಬೇಕು ಅಂತ ಹೋದಾಗೆ. ಹುಲ್ಲು ಬೇಕು ಅಂತ ಹೋದಾಗ ಭತ್ತ ಸಿಗಲ್ಲ, ಬಟ್ ಭತ್ತ ಬೇಕು ಅಂತ ಹೋದಾಗ ಹುಲ್ಲು ಸಿಗುತ್ತೆ. ಸೊ ಮೋಕ್ಷದ ದಾರಿಯಲ್ಲಿ ಹೋದಾಗ ನಮಗೆ ಹುಲ್ಲು ಹೇಗೆ ಸಿಗುತ್ತೋ ಅದೇ ರೀತಿ ಹಣ ಸಿಗುತ್ತೆ, ಗೊತ್ತಿರ್ಲಿ. ಸೊ ಹಾಗಾಗಿ ಯಾವತ್ತೂ ಅಷ್ಟೇ ನಮ್ಮ ದೃಷ್ಟಿಕೋನ ಹೇಗಿರ್ಬೇಕು, ಧರ್ಮ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯಾವ್ದಾದ್ರು ಬಿಸ್ನೆಸ್ ಮಾಡಿ. ಸೊ ಹಾಗಾಗಿ ತುಂಬಾ ಜನ ಅವಕಾಶಗಳು ಯಾಕೆ ಕಳ್ಕೊಳ್ತಾರೆ ಅಂತ ಹೇಳ್ತೇನೆ. ನೀವು ಕೇಳಿದ್ದೀರಾ ಇದನ್ನು ತುಂಬಾ ಸಲ, ಅದ್ಭುತವಾದ ಒಂದು ಬಾತುಕೋಳಿ ಇರುತ್ತೆ. ಆ ಬಾತುಕೋಳಿಯ ವಿಶೇಷತೆ ಬಂಗಾರದ ಒಂದು ಮೊಟ್ಟೆಯನ್ನು ಇಡುವಂಥದ್ದು. ಸೊ ನಾವು ಬಡವ್ರು ಏನ್ ಮಾಡ್ತೀವಿ, ಇನ್ನೆಷ್ಟು ಮೊಟ್ಟೆ ಇದೆಯೋ ಬೇಗ ತಗೊಂಬಿಡೋಣ ಅಂತಂತೇಳಿ ಬಾತುಕೋಳಿನ ಕಟ್ ಮಾಡಿ, ಅಲ್ಲಿರೋದು ಒಂದೇ ಮೊಟ್ಟೆ ಅಷ್ಟೇ,
ಸೊ ಹಾಗಾಗಿ ಆಗಾಗ್ಬಿಡುತ್ತೆ ಎಷ್ಟೋ ಸಲ. ಸೊ ಹಾಗಾಗಿ ಯು ಶುಡ್ ನೋ, ಐ ಮೀನ್ ಧಾರ್ಮಿಕವಾಗಿ ಇರಬೇಕು. ನೀವು ಬಿಸ್ನೆಸ್ ಮಾಡಿ, ನೀವು ದೊಡ್ಡ ದೊಡ್ಡ ಶ್ರೀಮಂತರು ನೋಡಿ, ಐ ಮೀನ್ ಒಳ್ಳೆ ಶ್ರೀಮಂತರಿದ್ದಾರೆ, ಅವರೆಲ್ಲ ಒಳ್ಳೆ ಕೆಲಸ, ಪುಣ್ಯ ಕೆಲಸ ಮಾಡಿಕೊಂಡು ಶ್ರೀಮಂತರಾಗ್ತಿರ್ತಾರೆ. ದೇ ಗಿವ್ಸ್ ಸಚ್ ಬ್ಯೂಟಿಫುಲ್ ಸಾರ್ಟ್ ಆಫ್ ಸರ್ವಿಸ್. ಆ ಸರ್ವಿಸ್ಗೆ ಗ್ರ್ಯಾಟಿಟ್ಯೂಡ್ ಆಗಿ ದುಡ್ಡು ಬರಬೇಕು. ಈಗ ಯಾರಾದರೂ ಒಬ್ಬರು ನಿಮಗೆ ದುಡ್ಡು ಕೊಡ್ತಿದ್ದಾರೆ ಅಂತಂದರೆ ಖುಷಿಯಿಂದ ಕೊಡೋ ಹಾಗೆ ಇರಬೇಕೆ ಹೊರತು ಅಯ್ಯಯ್ಯೋ ಇಷ್ಟು ಕೊಡಬೇಕಾ. ಒಂದೊಂದ್ಸಲಿ ಕೆಲವೊಂದ್ಸಲ ನಾವು ಹೋಟ್ಲಿಗೆ ಹೋಗ್ತೀವಿ, ತಿಂಡಿ ತಿಂದಾದ್ಮೇಲೆ ಬಿಲ್ ಕೊಟ್ಟಾಗ ಅಯ್ಯೋ ಇಷ್ಟ ಹಂಗೆ ಅನಿಸ್ಬಾರ್ದು. ಅನಿಸ್ತು ಅಂತಂದರೆ ನಮಗೆ ಪುಣ್ಯ ಬರಲ್ಲ, ಕರ್ಮ ಬರುತ್ತೆ. ಒಂದೊಂದು ಕಡೆ ಹೋಗ್ತೇವೆ ನಾವು, ಹೊಟ್ಟೆ ತುಂಬ ಊಟ ಮಾಡಿ ಅಥವಾ ಬಟ್ಟೆ ಆಗ್ಬೋದು ಅಥವಾ ಏನೇ ಆಗ್ಬೋದು ಸರ್ವಿಸು ಎಲ್ಲ ತೆಗೆದುಕೊಂಡ್ಮೇಲೆ ಅವ್ರು ಬಿಲ್ ಕೊಡ್ತಾರೆ. ಬಿಲ್ ನೋಡಿದಾಗ ಛೇ ಎಂಥ ಒಳ್ಳೆ ಸರ್ವಿಸ್ ಕೊಟ್ಟರು, ಇಷ್ಟೇನಾ ಬಿಲ್ಲು, ಐ ಥಿಂಕ್ ದೇ ಡಿಸರ್ವ್ ಮೋರ್ ಅನ್ನೋ ಥರ ಇರಬೇಕು. ಅದು ಆಶೀರ್ವಾದವಾಗ್ಬಿಡುತ್ತೆ. ಸೊ ಹಾಗಾಗಿ ಧರ್ಮಕ್ಕೆ ಹೊರಟಾಗ ಮಾತ್ರ, ಮೋಕ್ಷಕ್ಕೆ ಕೆಲಸ ಮಾಡಿದಾಗ ಮಾತ್ರ ಈ ದುಡ್ಡು ಹುಲ್ಲಿನ ರೀತಿ ಬರುತ್ತೆ, ಗೊತ್ತಿರಲಿ. ಸೊ ಈ ಹಾದಿಯಲ್ಲಿ ಹೊರಟಾಗ ನಿಮ್ಮ ಲಕ್ಷ್ಮಿ ಅವರು ಕೇಳಿದ್ರು ಮಿಸ್ಟೇಕ್ಸ್ ಆಗುತ್ತಲ್ಲ ಅಂತೇಳಿ. ಪ್ರತಿಯೊಂದು ಮಿಸ್ಟೇಕಿಂದನೂ ಮತ್ತೆ ದುಡ್ಡು ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ನೀವು ಹೊರಟಿರೋದು ಮಿಸ್ಟೇಕ್ ಮಾಡಕ್ಕಲ್ಲ, ಗೊತ್ತಿರಲಿ. ನೀವು ಮಾಡಕ್ ಹೊರಟಿರೋದು ಒಳ್ಳೇದ್ ಮಾಡೋದಕ್ಕೆ, ನೀವು ಶ್ರೀಮಂತರಾಗೋದಕ್ಕೆ, ನೀವು ಪುಣ್ಯ ಮಾಡೋದಕ್ಕೆ, ನೀವು ಆ ಒಂದು ಸ್ವರ್ಗಕ್ಕೆ ಹೋಗೋದಕ್ಕೆ ಅನ್ನೋದಕ್ಕೆ ಹೋದಾಗ ಹಾದಿಯಲ್ಲಿ ಮಿಸ್ಟೇಕ್ಸ್ ಆಗೋದು ಕಾಮನ್, ಸರ್ವೇ ಸಾಮಾನ್ಯ. ಬಟ್ ಆ ಒಂದೊಂದು ಮಿಸ್ಟೇಕು ಯೂನಿವರ್ಸ್ ಏನ್ ಮಾಡ್ತಾರೆ ಗೊತ್ತಾ, ವಿಶ್ವ ಏನ್ ಮಾಡುತ್ತೆ ಗೊತ್ತಾ, ಫಲ ಕೊಡಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ. ನೀವು ಮಿಸ್ಟೇಕ್ ಆಗಿ ಮಾವಿನ ಗಿಡ ನೆಟ್ರು ಅದರಲ್ಲಿ ಜಾಲಿ ಮುಳ್ಳು ಬರಲ್ಲ, ಗೊತ್ತಿರಲಿ. ಮಿಸ್ಟೇಕ್ ಆಗಿ ನೆಟ್ಟಿದ್ರು ಮಾವಿನ ಹಣ್ಣೆ ಬರುವಂಥದ್ದು. ಸೊ ದಟ್ ಈಸ್ ಹೌ ಇಟ್ ಈಸ್. ಸೊ ಕೆಲವೊಂದು ಮಿಸ್ಟೇಕ್ಸ್ ಹೇಗೆ ಮಹತ್ತರವಾದ ಸಾಧನೆಗಳಾಯ್ತು ಅಂತ ಹೇಳ್ತೇನೆ ಲಕ್ಷ್ಮಿ. ಐ ವಾಂಟ್ ಟು ರೀಡ್ ದಿಸ್, ಐ ಹ್ಯಾವ್ ಗಾಟನ್ ದಿಸ್, ಐ ರೀಡ್ ಇಟ್. ಓಕೆ, ಒಂದು ಮಿಸ್ಟೇಕ್ ನೋಡಿ ಏನಾಯ್ತು ಅಂತೇಳಿ. ನಾವೆಲ್ಲರೂ ಆಂಟಿಬಯೋಟಿಕ್, ಈಗ ಯಾವುದೇ ಕಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ, ಸ್ಪೆಷಲಿ ಕೆಲವೊಂದು ಏಲ್ಮೆಂಟ್ಸ್ಗೆಲ್ಲ ಈ ಆಂಟಿಬಯೋಟಿಕ್ ಯೂಸ್ ಮಾಡ್ತೀವಿ. ಈ ಆಂಟಿಬಯೋಟಿಕ್ ಬಂದಿದ್ದು ಹೇಗೆ, ಒಂದು ಮಿಸ್ಟೇಕ್ ಇಂದ ನೋಡಿ. ಈಗ ಹೇಳ್ತಾನೆ, ಇನ್ 1928 Dr. Alexander Fleming returned from a holiday to find a mold growing on a petri dish of Staphylococcus bacteria in his laboratory. He noticed the mold seemed to be preventing the bacteria around it from growing. He soon identified that the mold produced a self-defense chemical that could kill bacteria. He named the substance penicillin. Before antibiotics, a relatively minor infection could prove incurable or even deadly. Everything from paper cuts to childbirth had the potential to kill through bacterial infection. Just imagine, a penicillin. What a revolution, I mean, in 1928. ಅಷ್ಟು ವರ್ಷದ ಹಿಂದುಗಡೆ ಈ ಒಂದು ಆಂಟಿಬಯೋಟಿಕ್ ಕಂಡಿಡಿಯಕ್ಕೆಲ್ಲ ಹೋಗಿದ್ದವರು ಬೇರೆ ಏನೋ ರಿಸರ್ಚ್ ಮಾಡ್ತಿರ್ತಾರೆ ಲ್ಯಾಬಲ್ಲಿ. ಆಗ ಬೈ ಮಿಸ್ಟೇಕ್ ಆಗಿ ಅವ್ರಿಗೆ ಗೊತ್ತಾಗಿದ್ದು ಈ ಪೆನ್ಸಿಲಿನ್ ಅಂತ ಒಂದು ಆಂಟಿಬಯೋಟಿಕ್. ಇಷ್ಟು ಮಾತ್ರ ಅಲ್ಲ, ಎಕ್ಸ್ರೇ ಹೇಗೆ ಬಂದಿದ್ದು, ಎಗೇನ್ ಎಕ್ಸ್ರೇ ಆಲ್ಸೋ is by mistake. So X-ray on November 8th, 1895, physicist Wilhelm Conrad Röntgen becomes the first person to observe X-rays, a significant scientific advancement that would ultimately benefit a variety of fields, most of all medicine, by making the invisible visible. ಅಲ್ಲಿ ತನಕ ಜಸ್ಟ್ ಇಮ್ಯಾಜಿನ್, ಡಾಕ್ಟರ್ ಹತ್ರ ಹೋದ್ರೆ ಅವ್ರಿಗೆ ಗೊತ್ತೇ ಆಗಲ್ಲ. ಬೈ ಏನೋ ಒಂದು ಅವ್ರಿಗೂ ಎಕ್ಸ್ಪೀರಿಯನ್ಸ್ ಮೇಲೆ ಆಪರೇಷನ್ ಮಾಡುವಂಥದ್ದು ಬಿಟ್ರೆ, ಬಿಕಾಸ್ ಒಳಗಡೆ ಇರೋದು ಹೇಗೆ ಗೊತ್ತಾಗುತ್ತೆ. ಈಗ MRI ಸ್ಕ್ಯಾನಿಂಗ್ ಇದೆ, ಬೇರೆ ರಿಪೋರ್ಟ್ಸ್ ಎಲ್ಲ ತೆಗೆದುಕೊಳ್ಬೋದು, ಎಕ್ಸ್ರೇ ಇದೆ, ನೋಡಿ ನಾವು ಕರೆಕ್ಟಾಗಿ ಇದೇ ಮಾಡಿದ್ರೆ ಆಪರೇಷನ್ ಸರೋಗುತ್ತೆ ಅಂತ ಮೆಡಿಸಿನ್ ಕೊಡ್ಬೋದು. ಬಟ್ ಅದಕ್ಕೂ ಹಿಂದುಗಡೆ ಗೆಸ್ಸಲ್ಲಿ ಕೊಡ್ಬೇಕು ಮೆಡಿಸಿನ್, ಗೆಸ್ಸಲ್ಲೇನೆ ಆಪರೇಷನ್ ಮಾಡಬೇಕು. ಜಸ್ಟ್ ಇಮ್ಯಾಜಿನ್, ಎಕ್ಸ್ರೇ ವಾಸ್ ಇನ್ವೆಂಟೆಡ್ ಬೈ ಮಿಸ್ಟೇಕ್. ಬಟ್ ಇವರು ಹೋಗಿದ್ದು ಮಿಸ್ಟೇಕ್ ಮಾಡೋಕ್ಕಲ್ಲ, ಗೊತ್ತಿರಲಿ. ಯಾವುದೋ ಒಂದು ವಿಚಾರದ ಬಗ್ಗೆ ಸಂಪೂರ್ಣ ಲೀನವಾದಾಗ ಬರುವಂಥದ್ದು. ನೀವು ಮಿಸ್ಟೇಕ್ ಆದರೂ ದೇವರು ದುಡ್ಡು ಕೊಟ್ಬಿಡ್ತಾರೆ. ನೀವೆಷ್ಟೇ ಮಿಸ್ಟೇಕ್ ಮಾಡಿ ಕ್ಷಮೆ ಕೊಡ್ತಾರೆ. ದೇವರು ತುಂಬ ಪ್ರೀತಿ ಉಳ್ಳವರು. ಸೊ ಸೋಂಬೇರಿಗಳಿಗೆ ಅಥವಾ ಈ ಥರ ಟೈಮ್ ವೇಸ್ಟ್ ಮಾಡೋರಿಗೆ ಅಥವಾ ಆಗಬೇಕು ಶ್ರೀಮಂತ ಅಂತಂತೇಳಿ ಸುಮ್ಮನೆ ಅಂದ್ಕೊಂಡು ಏನೋ ಮನೇಲಿರೋರಿಗೆಲ್ಲ ಕೊಡಲ್ಲ.
ಮೊನ್ನೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ನಾನು ಲಾಸ್ಟ್ ಒಂದು ಎಪಿಸೋಡಲ್ಲಿ ಹೇಳಿದ್ದೆ, ದಯವಿಟ್ಟು ಏರೋಪ್ಲೇನಲ್ಲಿ ಹೋಗಿ ಬನ್ನಿ, ಸಾಲ ಮಾಡಿ ಆದರೂ ಹೋಗಿ ಬನ್ನಿ, ಏನೋ ಒಳ್ಳೆ ಹೋಟ್ಲಲ್ಲಿ ರೆಸಾರ್ಟಲ್ಲಿ ಸ್ಟೇ ಮಾಡಿ ಕಾಫಿ ಕುಡೀರಿ, ಊಟ ಮಾಡಿ ಅಂತ ಒಬ್ರು ಕಮೆಂಟ್ ಹಾಕಿದ್ದಾರೆ. ನಾನು ಏರ್ಪ್ಲೇನಲ್ಲಿ ಹೋಗಿದ್ದೆ ಗುರುಗಳೇ, ಇನ್ನೂ ಶ್ರೀಮಂತ ಆಗ್ಲೇ ಇಲ್ಲ. ಹೌದು, ಎಲ್ಲರೂ ಹೋಗ್ಬಿಡಿ ಸಾಲ ಮಾಡ್ಕೊಂಡು, ನೀವು ಇಳಿಯೋ ಹೊತ್ತಿಗೆ ಶ್ರೀಮಂತರಾಗ್ಬಿಡ್ತೀರ. ಹೇಳಿದ ಉದ್ದೇಶ ಏನು, ತಾತ್ಪರ್ಯ ಏನು, ಆ ಮೈಂಡ್ ಸೆಟ್ ಬರಲಿ ಅಂತ. ಯು ಶುಡ್ ಹ್ಯಾವ್ ದಟ್ ರಿಚ್ ಮೈಂಡ್ ಸೆಟ್. ದರ್ ಆರ್ ಲಾಟ್ ಆಫ್ ಏರ್ ಹಾಸ್ಟೆಸಸ್ ಈಗ ಫ್ಲೈಟಲ್ಲೇ ಕೆಲಸ ಮಾಡ್ತಾರಪ್ಪ. ಏರ್ಪೋರ್ಟಲ್ಲಿ ಕೆಲಸ ಮಾಡೋ ಕ್ಲೈಂಟ್ಸ್ ನನ್ನ ಹತ್ರ ಬಂದಿದ್ದಾರೆ, ಸಾಲಗಳು ಕಷ್ಟದಲ್ಲಿರುವಂಥದ್ದು. ಯಾಕೆ ಅವರೆಲ್ಲ ಶ್ರೀಮಂತರಾಗಿಲ್ಲ? ಇದಕ್ಕೂ ಮುಂಚೆ ಹೇಳಿದ್ದೆ, ಗರ್ಭಗುಡಿಯಲ್ಲಿ ನಾನು ದೇವಸ್ಥಾನದಲ್ಲಿ ನಾನು ಪೂಜಾರಿ ಆಗಿದ್ದು ಅನ್ನೋ ಮಾತ್ರಕ್ಕೆ ನಂಗೆ ದೇವರೆಲ್ಲ ಕೊಡ್ಬೇಕು ಅಂತೇನಿಲ್ಲ. ಸೊ ಆ ಮನಸ್ಥಿತಿ ಇಂಪಾರ್ಟೆಂಟ್. ಆ ಮನಸ್ಥಿತಿ ಬರ್ಲಿ ಅಂತ ನಾನು ಹೇಳಿದ ಉದ್ದೇಶ ಅಷ್ಟೇ ಅಲ್ಲ. ನಾರ್ಮಲ್ ನಾವು ಫ್ರೆಂಚ್ ಫ್ರೈಸ್ ಅಂದ್ರೆ ಎಲ್ಲ ಮಕ್ಕಳಿಗೆ ಇಷ್ಟ ಅಲ್ವ ರೀ? ಫ್ರೆಂಚ್ ಫ್ರೈಸ್ ಆಗಿದ್ದು, ಪೊಟ್ಯಾಟೊ ಚಿಪ್ಸ್ ಆಗಿದ್ದು ಮಿಸ್ಟೇಕ್ ರೀ. ಒಂದ್ ದೊಡ್ಡ ಶ್ರೀಮಂತ ಅವ್ನ ಮನೇಲಿ ಚೆಫ್ ಇರ್ತಾನೆ, ಯಾವತ್ತು ಒಂದು ಸಣ್ಣಾಗಿ ಶ್ರೀಮಂತರ ಮನೆಗೆ ಒಂದು ಗೆಸ್ಟ್ ಬರ್ತಾರೆ ಲಕ್ಷ್ಮಿ. ಗೆಸ್ಟ್ ಬಂದಾಗ ಇವನು ಹೇಳ್ತಾನೆ, ಏಯ್ ಒಂದು ವೆರೈಟಿಯಾಗಿ ಒಂದು ಡಿಶ್ ಮಾಡಪ್ಪ, ತುಂಬಾ ಡಿಫ್ರೆಂಟ್ ಆಗಿರ್ಬೇಕಪ್ಪ ಅಂತೇಳಿ. ಇವನಿಗೆ ತೋಚಲ್ಲ, ನಾರ್ಮಲ್ ಆಗಿ ಪೊಟ್ಯಾಟೋಸ್ ಅಲ್ಲಿ ಏನು ಬೇಯಿಸ್ಬಿಟ್ಟು ಆ ರೀತಿ ಮಾಡೋದೆಲ್ಲ ಇತ್ತಂತೆ. ಸುಮ್ಮನೆ ಟ್ರೈ ಮಾಡೋಣ ಅಂತಂತೇಳಿ ಸ್ಮಾಲ್ ಲೇಸ್ ಮಾಡಿ ಚಿಪ್ಸ್ ಮಾಡೋಂಥದ್ದು, ಇನ್ನೊಂದು ಈ ರೀತಿ ಕಟ್ ಮಾಡ್ತಾನೆ, ಡೈಸ್ ಕಟಿಂಗ್ ತರ ಮಾಡಿದಾಗ ಆಗ ಬಂದಿದ್ದು ಪೊಟ್ಯಾಟೊ ಚಿಪ್ಸ್, ಈ ಫ್ರೆಂಚ್ ಫ್ರೈಸ್. ನಥಿಂಗ್ ಹ್ಯಾಪನ್ಡ್ ಏನೋ ರೈಟ್ ಪಾತ್ ಅನ್ನೋ ತರ ಅಲ್ಲ. ಆಲ್ ಮಿಸ್ಟೇಕ್ಸ್ ಟರ್ನ್ಡ್ ಔಟ್ ಟು ಬಿ ಗ್ರೇಟ್ ಇನ್ವೆನ್ಷನ್ಸ್. ಈವನ್ ಫಾರ್ ದಟ್ ಮ್ಯಾಟರ್ ಕೋಕೋ ಕೋಲಾ. ಈ ಲಿಸ್ಟ್ ಹೇಗಿದೆ ಅಂತಂದ್ರೆ ನನ್ನ ಹತ್ರ ತುಂಬಾ ದೊಡ್ಡ ಲಿಸ್ಟ್ ಇದೆ. ಮಿಸ್ಟೇಕ್ಸ್ ಆಲ್ ಬಿಕಮ್ ಅ ಗ್ರೇಟ್ ಇನ್ವೆನ್ಷನ್ಸ್. ಒಂದು 50 ಇದೆ ಹೇಳಲಿಕ್ಕೆ, ಕೆಲವು ಮಾತ್ರ ಹೇಳ್ತಿದ್ದೀನಿ ಅಷ್ಟೇನೆ. ಕೋಕೋ ಕೋಲಾ ವಾಸ್ ಫಸ್ಟ್ ಥಾಟ್ ಟು ಬಿ ಮೆಡಿಸಿನ್. ಐ ಮೀನ್ ಗಂಟ್ಲು ಇದಕ್ಕೆ ಒಂದು ಸಣ್ಣ ಟಾನಿಕ್ ತರ ಅದು ಸೃಷ್ಟಿ ಮಾಡಿದ್ದು. ಆ ಟಾನಿಕ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ then they marketed and made it big, and today what we drink is Coca-Cola or whatever. ಸೊ ಹಾಗಾಗಿ that again is a mistake. ಇವನ್ ಕೆಲವು ಬಿಲ್ಡಿಂಗ್ಸ್ ಅಲ್ಲಿ ನೀವು ನೋಡಿ, ಹೊರಗಡೆಯಿಂದ ಸ್ಟೇರ್ ಕೇಸ್ ಅಥವಾ ಲಿಫ್ಟ್ ಇರುತ್ತೆ. ಹೇಗೆ ಆಯ್ತು ಹೊರಗಡೆ ಗೊತ್ತಾ ನಿಮ್ಗೆ? ಯಾವತ್ತೋ ಒಂದು ಟೈಮಲ್ಲಿ ಒಂದು ಒಳ್ಳೆ ಆರ್ಕಿಟೆಕ್ಟ್ ಗೊತ್ತೇ ಆಗ್ಲಿಲ್ಲ, 5 ಫ್ಲೋರ್ ಕಟ್ಬಿಟ್ಟಿದ್ದಾನೆ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ, ಅಮೇರಿಕಾದಲ್ಲಿ. ಕಡೆಗೆ ನೋಡ್ತಾನೆ, ಮರ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಾಯ್ತು, ಸ್ಟೇರ್ ಕೇಸು ಲಿಫ್ಟೇ ಇಲ್ಲ ಅಂತ. ಆಗ ಅವ್ನಿಗೆ ಯೋಚನೆ ಬರುತ್ತೆ, ಏನ್ ಮಾಡೋದು ಅಂತಂತೇಳಿ. ಆಗ ಮಿಸ್ಟೇಕ್ ಆದ್ಮೇಲೆ ಇನ್ನೇನ್ ಮಾಡೋದು ಅಂತಂತೇಳಿ ಸ್ಟೇರ್ ಕೇಸ್ ಹೊರಗಡೆಯಿಂದ ಕಟ್ತಾನೆ. ದಾರಿಯಲ್ಲಿ ಹೋಗೋರು ಬರೋರು ಬೇರೆ ಆರ್ಕಿಟೆಕ್ಟ್ಸ್ ಅಲ್ಲಿ ಏನ್ ಅನ್ಕೊಳ್ತಾರೆ ಗೊತ್ತಾ? ವಾಟ್ ಮೈಂಡ್ ಬ್ಲೋಯಿಂಗ್ ಆಲೋಚನೆ ಅಪ್ಪ ಇವ್ರದ್ದು, ಎಷ್ಟು ಸುಂದರವಾಗಿದೆ ಅಂತೇಳಿ. ಈಗ ಅದನ್ನೇ ಟ್ರೆಂಡ್ ಆಗಿ ತೆಗೆದುಕೊಳ್ತಾರೆ. ಸೊ ನಾವು ಹೋಗುವ ಹಾದಿ ಸರಿ ಇದ್ದಾಗ ತಪ್ಪುಗಳಾದ್ರೂ ಆ ತಪ್ಪುಗಳಲ್ಲೆಲ್ಲನೂ ದುಡ್ಡು, ಅವಕಾಶಗಳು, ಹಣ, ಆಸ್ತಿ, ಐಶ್ವರ್ಯಗಳು ದೇವರು, ಯೂನಿವರ್ಸ್, ವಿಶ್ವ ಕೊಡ್ತಾ ಹೋಗ್ತಾರೆ. ತಪ್ಪು ಮಾಡಬೇಕು ಅಂತ ಮಾಡಬೇಡಿ. ಸೊ ನೀವು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ತಪ್ಪಾದ್ರೆ ಚಿಂತೆನೆ ಬೇಡ, ಅದು ಆಪರ್ಚುನಿಟಿ ಅದರಲ್ಲಿ. ಎಸ್, ಗ್ರೇಟ್ ಥಾಟ್. ಅಂದ್ರೆ ನಮ್ಮ ಉದ್ದೇಶ ಕರೆಕ್ಟ್ ಆಗಿರ್ಬೇಕು ಅಂತ. ಎಕ್ಸಾಕ್ಟ್ಲಿ. ಗುರುಗಳ ಇನ್ನೊಂದಷ್ಟು ಇವಾಗ ಮನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹೇಳ್ತಾ ಹೋದ್ರೆ ಅಲ್ಲೊಂದಷ್ಟು ಡೌಟ್ಸ್ ಇದ್ದೇ ಇರುತ್ತೆ. ಬಿಕಾಸ್ ಒಬ್ಬೊಬ್ರು ಮನೆಯಲ್ಲಿ ಒಂದೊಂಥರ ರೀತಿ ನೀತಿಗಳನ್ನ ಫಾಲೋ ಮಾಡ್ತಾರೆ. ಬಟ್ ಜನರಲ್ ಆಗಿ ನಾವು ಪ್ರತಿ ಎಪಿಸೋಡ್ ಅಲ್ಲಿ ಒಂದಷ್ಟು ಟಿಪ್ಸ್ ನಾವು ಕೊಡ್ತಾ ಇದ್ದೀವಿ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ನಮ್ಮ ನಿರ್ಧಾರಗಳು ಗಟ್ಟಿಯಾಗಿರೋದಕ್ಕೆ ಜೊತೆಗೆ ಇನ್ನೊಂದಷ್ಟು ಸಿರಿ ಸಂಪತ್ತು, ಐಶ್ವರ್ಯಗಳು ನಮ್ಮ ಮನೆಯಲ್ಲಿ ಸತತವಾಗಿ ನೆಲೆಸಿರೋದಕ್ಕೆ ಒಂದಷ್ಟು ಟಿಪ್ಸ್ ಕೊಡ್ಬೋದಾ? ಖಂಡಿತ ಲಕ್ಷ್ಮಿ, ಇದು ತುಂಬಾ ಇದೆಯಮ್ಮ. ಇದು ನಾನು ಕೆಲವು ಮಾತ್ರ ಹೇಳ್ತಾ ಇದ್ದೀನಿ. ಸೊ ಈಗ ಒಂದು ಸಪೋಸ್ ಈಗ ಒಂದು 1,00,000 ಇದೆ ಅನ್ಕೊಳ್ಳಿ ಟಿಪ್ಸ್. ನಾನು ಹೇಳ್ತಿರೋದು ಜಸ್ಟ್ 1, 2, 3, 4 ಇವೆಲ್ಲವೂ ಸಂಪೂರ್ಣವಾಗಿರ್ಬೇಕು. ಯಾರಿಗೆ ಸಂಪೂರ್ಣತ್ವ ಇದೆ ಅಂತ ಹೇಳ್ತೀನಿ. ಅದನ್ನ ಈಗ ಒಂದು 200 ವರ್ಷದ ಹಿಂದ್ಗಡೆ ಈ ಸಂಪೂರ್ಣತ್ವ ಹೆಚ್ಚಿತ್ತು. ಕರೆಕ್ಟ್. ಆಗ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಈಗ ಲಾಸ್ಟ್ 200 years ಈಗ ತಗೊಂಡ್ರೆ, ಲಾಸ್ಟ್ 100 years, ಲಾಸ್ಟ್ 50 years ತೆಗೆದುಕೊಂಡ್ರೆ ಎಲ್ಲ ವ್ಯಾನಿಶ್ ಆಗ್ಬಿಟ್ಟಿದೆ. ಎಲ್ಲ ಫಿಲ್ಟರ್ ಆಗಿ ಎಲ್ಲ ವಿಚಾರಗಳು ಮರ್ತೋಗಿದ್ದಾರೆ. ಎಲ್ಲ ಮರ್ತು ಇಲ್ಲ ಅದು ಸದ್ಯಕ್ಕೆ. ಅದು ಮಾಡಬಾರ್ದು ಅಂತ ಅನ್ಸ್ಬಿಡುತ್ತೆ ಅವ್ರಿಗೆ. ಬಿಕಾಸ್ ವಿ ಆರ್ ಅವೇ ಫ್ರಮ್ ನೇಚರ್. ಅದಕ್ಕೆ ನೀವು ನೋಡಿ, ನಾಯಿ ಮನೆಯಲ್ಲಿ ಸಾಕಿರೋ ನಾಯಿಗೆ ಕಾಯಿಲೆ ಜಾಸ್ತಿ. ಅದೇ ನೀವು ಬೀದಿ ನಾಯಿಗೆ ಕಾಯಿಲೆ ಇಲ್ಲ. ಏಕೆ? ಆಕ್ಚುಲಿ ಹೇಳ್ಬೇಕಂತಂದ್ರೆ ಬೀದಿ ನಾಯಿ ಕಾಯಿಲೆ ಜಾಸ್ತಿ ಇರ್ಬೇಕಿತ್ತು. ಯಾಕಿಲ್ಲ ಅದಕ್ಕೆ? ಬಿಕಾಸ್ ಇಟ್ ಈಸ್ ಪಾರ್ಟ್ ಆಫ್ ನೇಚರ್. ನೀವು ನೇಚರ್ ಇಂದ ಯಾವಾಗ ಹೊರಗಡೆ ತೆಗೆದುಕೊಂಡು ಬರ್ತೀರೋ ದಟ್ ವಿಲ್ ಬಿಕಮ್ ಅಗೇನ್ಸ್ಟ್ ನೇಚರ್. ಸೊ ಇಟ್ ಹ್ಯಾಸ್ ಟು ಗೋ ಥ್ರೂ ದಟ್ ಪ್ರಾಸೆಸ್. ಸೊ ಹಾಗಾಗಿ ವಿ ಆರ್ ಅವೇ ಫ್ರಮ್ ನೇಚರ್. ನಾವು ನೇಚರ್, ಯೂನಿವರ್ಸ್ ಜೊತೆ ಬೆರೆತೋದಾಗ ಈ ವಾಸ್ತುಗಳು, ಈ ಟೆಕ್ನಿಕ್ಸು, ಈ ಅಫರ್ಮೇಷನ್ಸು ಕೆಲಸಕ್ಕೆ ಅವಶ್ಯಕತೆನೇ ಇಲ್ಲ.
ಆಟೋಮ್ಯಾಟಿಕ್ ಶ್ರೀಮಂತರ ಆಗ್ಬಿಡ್ತಾರೆ, ಆಟೋಮ್ಯಾಟಿಕ್ ನಗು ಪ್ರೊಡ್ಯೂಸ್ ಆಗುತ್ತೆ, ಆಟೋಮ್ಯಾಟಿಕ್ ನೆಮ್ಮದಿ ಸಮೃದ್ಧಿ ಎಲ್ಲವೂ ಇರುತ್ತೆ. ಸೊ ಹಾಗಾಗಿ ಏನಿವೆ ನಾವು ದೂರ ಬಂದಿರೋರಿಗೆ ಇದು, ಯಾರು ನೇಚರಿಂದ ಆಚೆ ಬಂದಿದ್ದೀವೋ ಅಂಥವ್ರಿಗೆ ಈ ಟೆಕ್ನಿಕ್ಸು. ಕೆಲವು ಮಾತ್ರ ಹೆಚ್ಚಿದೆ. ಸೊ ನಾನು ಮನೆಗಳಿಗೆ ಅಥವಾ ಡೆಫಿನೆಟ್ ಆಗಿ ನನ್ನ ಹತ್ರ ಬಂದಾಗ ಖಂಡಿತವಾಗಿ ಇದ್ರ ಬಗ್ಗೆ ಹೇಳ್ಕೊಡ್ತೇನೆ. ಏನಿವೆ ಮನೆಯಲ್ಲಿ ಲಾಸ್ಟ್ ಟೈಮ್ ಉಪ್ಪಿನ ಬಗ್ಗೆ ಹೇಳಿದ್ವು, ಚಪ್ಪಲಿ ಎಲ್ಲಿ ಬಿಡಬೇಕು ಅಂತ ಒಂದ್ಸಲ ಹೇಳಿದ್ವು. ಸೊ ತುಂಬಾ ಟೆಕ್ನಿಕ್ಸ್ ಹೇಳಿದ್ದೇವೆ. ಇವತ್ತು ನಿಮ್ಮ ಮಿರರ್, ಇದು ನನಗೆ ಒಂದು 10,000 ಟೆಕ್ನಿಕ್ ಗೊತ್ತು ನನಗೀಗ. ಏನು ಈ ಮಿರರ್ ಅಂಶದಲ್ಲೇ ತುಂಬಾ ಇದೆ ಇದರಲ್ಲಿ. ಸೊ ಕೆಲವು ಮಾತ್ರ ನಿಮ್ಗೆ ಹೇಳ್ತಿದ್ದೀನಿ. ಸೊ ನಾರ್ಮಲ್ ಆಗಿ ಕನ್ನಡಿನ ನೀವು ದಕ್ಷಿಣ ಮತ್ತು ಪಶ್ಚಿಮದ ಗೋಡೆಗೆ ಹಾಕಬಾರ್ದು. ಹಾಕಿ ಅದ್ರಲ್ಲಿ ನಿಮ್ಮ ಮುಖ ನೀವು ನೋಡ್ಕೋಬಾರ್ದು. ಏಕೆ? ದಿಸ್ ಇಸ್ ವೆರಿ ಸೆನ್ಸಿಟಿವ್. ಸೊ ಹಾಗಾಗಿ ನಾನು ಹೇಳಲ್ಲ ಇಲ್ಲಿ, ಬಟ್ ಹಾಕ್ಬೇಡಿ ಅಷ್ಟೆ. ಸೊ ಪೂರ್ವದ ಒಂದು ಗೋಡೆ ಅಥವಾ ಉತ್ತರದ ಗೋಡೆಗೆ ಹಾಕಿ ನಿಮ್ಮ ಮುಖನ ಅಲ್ಲಿ ನೋಡ್ಬೋದು. ಸೊ ಹಾಗಾಗಿ ಬಿ ಮೈಂಡ್ಫುಲ್ ಆಫ್ ದ್ಯಾಟ್. ಆಮೇಲೆ ಒಂದು ನಿಮ್ಗೆ ಕ್ವೆಶನ್ ಕೇಳ್ತಿದ್ದೀನಿ, ಏಕೆ ಈಗ ಸಪೋಸ್ ಯಾರಾದರೂ ಸತ್ತೋದ್ರೆ ಯಾವ ದಿಕ್ಕಿಗೆ ಮಲಗಿಸಿರ್ತಾರೆ ನೋಡಿ, ಕಮೆಂಟ್ಸ್ ಮಾಡಿ. ಯಾಕೆ ಆ ದಿಕ್ಕಿಗೆ ಮಲಗಿಸ್ತಾರೆ? ಏಕೆ ತಲೆ ಆ ದಿಕ್ಕಿಗೆ ಇರುತ್ತೆ? ಜಸ್ಟ್ ಥಿಂಕ್ ಅಬೌಟ್ ಇಟ್. ಆಮೇಲೆ ದರ್ ಇಸ್ ಸೋ ಮಚ್ ಆಫ್ ಡೆಪ್ತ್. ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಬಂದಾಗ ನಾನು ಇದಕ್ಕೆ ಕೇಳಬೇಕು. ನಾವು ಮಲಗೋದು ಯಾವ ದಿಕ್ಕಿಗೆ ಮಲಗಬೇಕು ಅಲ್ಲ, ಯಾಕೆ ಆ ದಿಕ್ಕಿಗೆ ಮಲಗಬೇಕು? ಸೊ ಜಸ್ಟ್ ಆಸ್ಕ್ ಮಿ ಆಲ್ ದಿಸ್, ಓಕೆ? ಇನ್ಫ್ಯಾಕ್ಟ್ ಶಿವ ಪಾರ್ವತಿ ಸ್ನಾನ ಮಾಡ್ತಿರ್ಬೇಕಂತಂದ್ರೆ ಕಾಯ್ತಾ ಇರ್ತಾನೆ ಗಣಪತಿ. ಶಿವ ಬಂದು ತಲೆ ಕಟ್ ಮಾಡ್ಬಿಡ್ತಾನೆ. ಆಗ ಪಾರ್ವತಿ ಬಂದು ನನ್ ಮಗ ನನಗ್ ಬೇಕೇ ಬೇಕು ಅಂದಾಗ ಏನ್ ಹೇಳ್ತಾನೆ ಶಿವ? ಉತ್ತರ ದಿಕ್ಕಿಗೆ ಮಲಗಿರೋ ಆನೆ ಅಂತಲ್ಲ, ಯಾರೇ ಆಗಿ ತೆಗೆದುಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಅವಾಗ ಆನೆ ಸಿಗುತ್ತೆ. ಕರೆಕ್ಟಾ? ಯಾರು ಸಿಗಲ್ವಂತೆ, ಸಿಗೋದೆ ಆನೆ. ಹಂಗಾದ್ರೆ ಯಾರು ಉತ್ತರ ದಿಕ್ಕಿಗೆ ಮಲಗಿರಲ್ಲ. ಸೊ ಜಸ್ಟ್ ಅ ಕ್ಲೂ, ಓಕೆ? ಯಾಕೆ? ಇದು ಡೆಪ್ತ್ ತುಂಬಾ ಜಾಸ್ತಿ ಇದೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಸೊ ಫಾರ್ ನೌ ದಿಸ್ ಮಚ್ ಇಸ್ ಇನಫ್. ಸೊ ದಯವಿಟ್ಟು ಆ ರೀತಿ ಮಿರರ್ ಇಡಬೇಕು. ಆಮೇಲೆ ಇನ್ನೊಂದು, ಮನೆಯಲ್ಲಿ ನೀವು ಒಂದು ಬೆಡ್ರೂಮ್ ಅಲ್ಲಿ ಮಲಗ್ತಿರಲ್ವಾ, ನೀವು ಮಲಗಿ ಎದ್ದ ತಕ್ಷಣ ಅಲ್ಲಿ ನಿಮಗೆ ಮಿರರ್ ಕಾಣಿಸ್ಬಾರ್ದು. ತುಂಬಾ ಮನೆಗಳಲ್ಲಿ ಇದು ತಪ್ಪು ಮಾಡ್ತಾರೆ. ಮಾಸ್ಟರ್ ಬೆಡ್ರೂಮ್ ಅಂತ ಹೇಳಿ ದೊಡ್ಡದು ಮಿರರ್ ಹಾಕಿರ್ತಾರೆ. ಸೊ ಹಾಗಾಗಿ ಮಿರರ್ ಇರಬಾರ್ದು. ಓಕೆ? ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರ್ಲಿ ಮಿರರ್. ಎಲ್ಲಿರ್ಬೇಕು? ಎದ್ದ ತಕ್ಷಣ ನಿಮ್ ಮುಖ ನೀವು ಅಲ್ಲಿ ನೋಡ್ಕೊಳಕ್ ಸಿಗದೆ ಹಂಗೆ ಇರ್ಬೇಕು. ಯಾವ್ದು ಸೈಡ್ ಅಲ್ಲಿ ಇದ್ರೆ ಓಕೆ. ಸೊ ಹಾಗಾಗಿ ಆಮೇಲೆ ನಾವೆಲ್ಲರೂ ದೊಡ್ಡ ಶ್ರೀಮಂತರ ಆಗ್ಬೇಕಲ್ವಾ? ದೊಡ್ಡ ಶ್ರೀಮಂತರ ಆಗ್ತೀವಿ. ಆದ್ಮೇಲೆ ವಾಕ್ ಇನ್ ವಾರ್ಡ್ರೋಬ್ಸ್ ಮಾಡಿಸಿ. ವಾಕ್ ಇನ್ ವಾರ್ಡ್ರೋಬ್ಸ್ ಅಂತಂದ್ರೆ ಈ ಎಲ್ಲೆಲ್ಲಿ ಬಟ್ಟೆ ಇಟ್ಟಿರ್ತೀವಿ, ಎಲ್ಲೆಲ್ಲಿ ಮೇಕಪ್ ಮಾಡ್ಕೋಬೇಕು, ಆಮೇಲೆ ಮಿರರ್ ಇವೆಲ್ಲ ಒಳಗಡೆಗೆ ಬಂದ್ಬಿಡುತ್ತೆ. ನಿಮ್ ಬೆಡ್ರೂಮ್ ಅಲ್ಲಿ ಕಾಣಿಸೋದೇ ಇಲ್ಲ. ಸೊ ವಾಶ್ರೂಮ್ ಕಾಣಿಸಲ್ಲ. ಆ ರೀತಿ ದೊಡ್ಡ ಮನೆ ಕಟ್ಟಬೇಕು. ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ, ಸಂತೋಷದಿಂದ ಬದುಕಬೇಕು. ನಮ್ಮ ಅದೃಷ್ಟ ಅನ್ಬೇಕು ಗುರುಗಳೇ. ಕ್ಲಾಸಲ್ಲಿ ಆಗ್ಬೋದು ಅಥವಾ ವಿಡಿಯೋಸ್ ಅಲ್ಲಿ ಆಗ್ಬೋದು, ಪ್ರತಿ ವಿಡಿಯೋಸ್ ಅಲ್ಲಿ ಮೊದಲು ಈ ಕಥೆಗಳು ಇದು ಎಲ್ಲದಕ್ಕಿಂತ ಇವಾಗ ಜನ ಹೆಂಗೆ ಕಲ್ತು ಬಿಟ್ಟಿದ್ದಾರೆ. ಸುಮಾರು ಜನ ದೇ ಆರ್ ವಿತ್ ಅಸ್ ಇನ್ ದಿ ಜರ್ನಿ. ಸೊ ಇವಾಗ ಅವ್ರಿಗೆ ಸಾಕಷ್ಟು ಟಿಪ್ಸ್ ಸಿಗ್ತಾ ಇದೆ. ಅಂಡ್ ಎವ್ರಿ ಡೇ ದೇ ಆರ್ ಗೆಟಿಂಗ್ ಟು ಲರ್ನ್ ನ್ಯೂ ಥಿಂಗ್ ವಿತ್ ಈಚ್ ವಿಡಿಯೋಸ್, ಈಚ್ ಕ್ಲಾಸಸ್. ಅಂಡ್ ವಿ ಆರ್ ಸ್ಟಿಲ್ ಎಕ್ಸ್ಪೆಕ್ಟಿಂಗ್ ಮೋರ್ ಅಂಡ್ ಮೋರ್. ಮುಂದಿನ ಕ್ಲಾಸ್ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ. ಹಂಗೆಲ್ಲರೂ ಕಾಯುವಿಕೆ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗೆ ರಿಜಿಸ್ಟ್ರೇಷನ್ಸ್ ಕೂಡ ತುಂಬಾ ಫಾಸ್ಟ್ ಆಗಿ ಫಿಲ್ ಆಗ್ತಾ ಇದೆ. ವಿ ಆರ್ ಸೋ ಲಕ್ಕಿ and we are always awaiting for the new things to learn. So thank you so much, Guru. Thank you so much, Lakshmi. Thank you. ವೀಕ್ಷಕರೇ, ನೋಡಿದ್ರಲ್ವಾ ಇವತ್ತಿನ ಸಂಚಿಕೆ ಅದ್ಭುತವಾಗಿತ್ತು. ಮನೆಯಲ್ಲಿ ಕನ್ನಡಿ ಯಾವ ರೀತಿ ಇರಬೇಕು, ಸೊ ಎಲ್ಲೆಲ್ಲಿ ಇರಬೇಕು, ಎಲ್ಲಿ ಇರಬಾರ್ದು, ಒಂದಷ್ಟು ವಿಚಾರಗಳು, ಸಿಂಪಲ್ ಟಿಪ್ಸ್ ನೀವು ತಿಳ್ಕೊಂಡಿದ್ರೆ. ಇನ್ನು ಸಾಕಷ್ಟು ಕಲಿಯೋದಿದೆ. ನಮ್ಮ ವಿಡಿಯೋಸ್ ನೋಡ್ತಾ ಪ್ರತಿ ವಿಡಿಯೋಸ್ ಅಲ್ಲಿ ಒಂದಷ್ಟು ಟಿಪ್ಸ್ ನಿಮ್ಗೆ ಹೇಳ್ಕೊಡುವಂತ ಪ್ರಯತ್ನ ಇನ್ನು ಮುಂದೆ ಮಾಡ್ತಾನೆ ಇರ್ತೀವಿ. ಅದೆಲ್ಲದಕ್ಕಿಂತ ಜೊತೆಗೆ ಗ್ರೇಟ್ ಇನ್ವೆನ್ಷನ್ಸ್ ಆರ್ ಫ್ರಮ್ ಮಿಸ್ಟೇಕ್ಸ್. ಸೊ ಮಿಸ್ಟೇಕ್ ಇಂದ ದೊಡ್ಡ ಅನ್ವೇಷಣೆಗಳೇ ಆಗೋಗಿದೆ. ಹೀಗಿರುವಾಗ ನೀವು ಉದ್ದೇಶ ಕರೆಕ್ಟ್ ಆಗಿದ್ದು, ಉದ್ದೇಶ ಶ್ರೀಮಂತಿಕೆಯ ಜೊತೆಗೆ ಒಳ್ಳೆತನದಿಂದ ಕೂಡಿದ್ರೆ ಅಲ್ಲಿ ಆಗುವಂತಹ ತಪ್ಪುಗಳಿಂದ ನೀವು ಅವಕಾಶಗಳನ್ನ ಪಡ್ಕೊಳ್ಬಹುದು. ಟರ್ನ್ ದ್ಯಾಟ್ ಇಂಟು ಆಪರ್ಚುನಿಟಿ. ಅದ್ಭುತವಾದ ವಿಚಾರಗಳು. ವೆರಿ ಪಾಸಿಟಿವ್ ಎಪಿಸೋಡ್. ಇಷ್ಟ ಆಯ್ತು ಅಂತ ಭಾವಿಸ್ತಾ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಇನ್ನು ಜೂನ್ 30 ಕ್ಲಾಸ್ ಹತ್ರ ಬರ್ತಾ ಇದೆ. ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಸ್ ಅನ್ನ ಕಾಯ್ದಿರಿಸ್ಕೊಳ್ಳಿ. ಸಿಗೋಣ. ನಮಸ್ಕಾರ.